200 ಬೆಡೆಡ್ ಹಾಸ್ಪಿಟಲ್, ಎನ್ ಕೆ ಹಾಸ್ಪಿಟಲ್ 200 ಬೆಡೆಡ್ ಹಾಸ್ಪಿಟಲ್ ಇದೆ. ಇದರಲ್ಲಿ ಸುಮಾರು ಇನ್ ಹೌಸ್ 8 ಸೂಪರ್ ಸ್ಪೆಷಲಿಸ್ಟ್ ಅದಾರ. ನಾನು ಗ್ಯಾಸ್ಟ್ರೋ ಸರ್ಜನ್, ಗ್ಯಾಸ್ಟ್ರೋ ಫಿಸಿಷಿಯನ್ ಡಾಕ್ಟರ್ ಜಿಶಾನ್ ಅಲಿ ಸರ್ ಅದಾರ, ಯೂರೋಲಜಿಸ್ಟ್ ಡಾಕ್ಟರ್ ತಾಯಫ್ ಸರ್ ಅಂಡ್ ನೆಫ್ರಾಲಜಿಸ್ಟ್ ಡಾಕ್ಟರ್ ವಿವೇಕ್ ಪಾಟೀಲ್, ಅಂಡ್ ಡಯಾಬಿಟಾಲಜಿಸ್ಟ್ ಅಂಡ್ ಫಿಸಿಷಿಯನ್ ಡಾಕ್ಟರ್ ವೀರೇಶ್ ಗೋತಿ, ಅಂಡ್ ಆರ್ಥೋಪಿಡಿಷಿಯನ್ ಡಾಕ್ಟರ್ ಮಹಾಲಿಂಗಮ್ ಅಂಡ್ ಡಾಕ್ಟರ್ ಜಫರ್. ಈ ಟೀಮ್ ಇಂದ ನಾವು ಇನ್ ಹೌಸ್ ಕಂಟಿನ್ಯೂಸ್ 9 to 5 OPD ನೋಡ್ತಾರ ಅಂಡ್ ಎಮರ್ಜೆನ್ಸಿನಲ್ಲಿ ಅವೈಲೇಬಲ್ ಅದ. ಈ ಹಾಸ್ಪಿಟಲ್ ಸ್ಪೆಷಾಲಿಟಿ ಏನಂದ್ರೆ ಇನ್ ಹೌಸ್ ಡಾಕ್ಟರ್ಸ್ ಅದಾರ. ಇವರಿಗೆ ಸರೌಂಡ್ ಹೆಲ್ಪ್ ಮಾಡಕ್ಕೆ ಇಡಿ ಟೀಮ್ ಲೆಡ್ ಬೈ ಡಾಕ್ಟರ್ ಉದಯ್ ಕಾಸ್ಗೆ ಅಂಡ್ ಇಂಟೆನ್ಸಿವಿಸ್ಟ್ ಟೀಮ್ ಲೆಡ್ ಬೈ ಡಾಕ್ಟರ್ ಹೈದರ್ ರೆಹಮಾನ್. ಅವರಿಗೆ ಹೆಲ್ಪ್ ಮಾಡೋದು, ಪೇಷಂಟ್ ನೋಡೋದು. ಸೊ ಪೇಷಂಟ್ OPD ನಾವು ನೋಡ್ತೀವಿ, ಆಪರೇಷನ್ ಮಾಡ್ತೀವಿ, ಎಲ್ಲ ನೋಡ್ಕೋತಾರ ಅವ್ರು. ಸೊ ಒಂದು ಕಂಪ್ಲೀಟ್ ಇದು ಇದೆ. ಸೆಕೆಂಡ್, ಇನ್ ಹೌಸ್ ಫೆಸಿಲಿಟೀಸ್ ಎಂದರಲ್ಲಿ ಇನ್ ಹೌಸ್ CT ಸ್ಕ್ಯಾನ್, MRI ಇದೆ ಅಂಡ್ ಆಲ್ ಬ್ಲಡ್ ಇನ್ವೆಸ್ಟಿಗೇಷನ್ ಇದೆ ಅಂಡ್ ಇನ್ ಹೌಸ್ ಕ್ಯಾಥ್ ಲ್ಯಾಬ್ 3-4 months ನಲ್ಲಿ ನಾವು ಮಾಡ್ತಾ ಇದೀವಿ. ಸೆಕೆಂಡ್, ಥರ್ಡ್ ಪಾಯಿಂಟ್ ಈಸ್ ಏನಂದ್ರೆ ಈಗ 4 ಮಾಡ್ಯುಲರ್ OT ಇದೆ, ವೆಲ್ ಇಕ್ವಿಪ್ಡ್ ಇದೆ ಅಂಡ್ ನಮ್ ಮೇನ್ ಇಂಟೆನ್ಷನ್ NK ಹಾಸ್ಪಿಟಲ್ ಏನಿದೆ ಅಂದ್ರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂಡ್ ರಿನಲ್ ಟ್ರಾನ್ಸ್ಪ್ಲಾಂಟ್, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸ್ಟಾರ್ಟ್ ಮಾಡೋದು ಒಂದು ಇದು ಇದೆ. ವಿ ವಿಲ್ ಡೂ ದಟ್ ಇನ್ ಕಮಿಂಗ್ ಮಂತ್ಸ್. ಅಂಡ್ ಕೆಲವು ಮಷೀನ್, ಫಾರ್ ಎಕ್ಸಾಂಪಲ್ CRRT ಮಷೀನ್ ಅಂತ ಹೇಳ್ತೀವಿ ನಾವು, ಕಂಟಿನ್ಯೂಸ್ ರಿನಲ್ ರಿಪ್ಲೇಸ್ಮೆಂಟ್ ಥೆರಪಿ, ಅದು ಈ ರೀಜನ್ ಅಲ್ಲಿ ಎಲ್ಲಿ ಇಲ್ಲ. ಆಕ್ಚುಲಿ ಸೀದಾ ಬೆಂಗಳೂರು ಇಲ್ಲ ಅಂದ್ರೆ ಹೈದರಾಬಾದ್ನಲ್ಲಿ ಇದೆ, ಇವನ್ ನಾಟ್ ಇನ್ ಶೋಲಾಪುರ್. ಅದರಲ್ಲಿ ಏನು ಯಾವಾಗ ಹಚ್ತೀರ ಅಂದ್ರೆ ಪೇಷಂಟ್ ಸೆಪ್ಟಿಕ್ ಶಾಕ್ ಇದೆ, ಬಹಳ BP ಲೋ ಇದೆ, ಡಯಾಲಿಸಿಸ್ ಹಚ್ಲಕ್ಕೆ ಆಗಲ್ಲ, ಯಾಕಂದ್ರೆ ಮತ್ತೆ ಪೇಷಂಟ್ BP ತೆಳಗೆ ಹೋಗ್ತಾವ. ಸೊ ಕಂಟಿನ್ಯೂಸ್ ರಿಪ್ಲೇಸ್ ಸ್ಲೋಲಿ ನಾವು ಹಚ್ಚಬಹುದು, ರಿಕವರಿ ಆಗ್ಬಹುದು ಪೇಷಂಟ್ಗೆ. ಮತ್ತು ಲೇಸರ್ ಮಷೀನ್ ಅದ, ಮತ್ತು UDS ಅಂತ ಯೂರೋಡೈನಾಮಿಕ್ ಸ್ಟಡಿ ಅಂತ ಒಂದು ಟೆಸ್ಟ್ ಇದೆ, ಎಲ್ಲಿಲ್ಲ. ಸೊ ಯೂರೋಡೈನಾಮಿಕ್ ಸ್ಟಡಿ ಮಾಡಿ ನಾವು ಪ್ರೋಸ್ಟೇಟ್ ಸರ್ಜರಿ ಡಿಸೈಡ್ ಮಾಡಬಹುದು, ಅದು ಒಂದಿದೆ. ಸೆಕೆಂಡ್, ಮೆಡಿಕಲ್ ಗ್ಯಾಸ್ಟ್ರೋನಲ್ಲಿ ನಾವು ಅಡ್ವಾನ್ಸ್ ಎಂಡೋಸ್ಕೋಪಿ, ಕೊಲೋನೋಸ್ಕೋಪಿ ಅಲಾಂಗ್ ವಿತ್ ದಟ್ ERCP ಮಷೀನ್, ವೆಲ್ ಇಕ್ವಿಪ್ಡ್ ERCP ಮಷೀನ್ ಅಂಡ್ ಇನ್ಸ್ಟ್ರೂಮೆಂಟ್ಸ್ ಅದಾವ, ಸೊ ದಟ್ ವಿ ಕ್ಯಾನ್ ಹೆಲ್ಪ್ ಆಲ್ ಗ್ಯಾಸ್ಟ್ರೋ ಪ್ಯಾಕೇಜ್. ಈ ತರ ಅಂತ ಇದೆ. ಈ ಸ್ಕೀಮ್ ನಮ್ ಕಡೆ ಎಲ್ಲ ನಾವು ಆಲ್ಮೋಸ್ಟ್ ಆಲ್ ಏನೇನ್ ಸ್ಕೀಮ್ ಅದ ದುನಿಯಾನಲ್ಲಿ ಎಲ್ಲ ಅಪ್ಲೈ ಮಾಡಿವಿ. ಅಂಡ್ ಆಲ್ ದಿ ಇದು ಏನ್ ಇನ್ಶೂರೆನ್ಸಸ್ ಎಂಪ್ಯಾನಲ್ಮೆಂಟ್ ಆಗಿದೆ. ಇಟ್ ಈಸ್ ಗೋಯಿಂಗ್ ಟು ಬಿ ಸ್ಟಾರ್ಟ್ ಇನ್ ಅನದರ್ 15-20 days. ಎಲ್ಲ ಆಗ್ತಾ ಇದೆ, ಪೇಪರ್ ವರ್ಕ್ ಎಲ್ಲ ಸಬ್ಮಿಟ್ ಮಾಡಿವಿ. ನಮ್ ಗ್ಯಾಸ್ಟ್ರೋ ಅಂತ ಕಂಪ್ಲೀಟ್ ಆಗಿದೆ, ನಮ್ ಗ್ಯಾಸ್ಟ್ರೋ ಸ್ಟಾರ್ಟ್ ಮಾಡಬಹುದು. ಹಾ, ಈಗ ಚಾರ್ಜಸ್, ಈಗ ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ನೋಡಿ ಸ್ವಲ್ಪ ಡೌಟ್ ಬರ್ತಾ ಇದೆ ಮಂದಿಯವರಿಗೆ. ಆ ತರ ಏನಿಲ್ಲ, ಏನ್ ನಾರ್ಮಲ್ ಚಾರ್ಜಸ್ OPD ಚಾರ್ಜಸ್ ಇದೆ ಅದೇ ಇದೆ, ಮತ್ ಸರ್ಜರಿ ಮತ್ OPD IPD ಚಾರ್ಜಸ್ ಅದೇ ಇದೆ. ಹೆಂಗಂದ್ರೆ ಇನ್ಫ್ರಾಸ್ಟ್ರಕ್ಚರ್ ತರ ಕಾರ್ಪೊರೇಟ್ ತರ ಇದೆ, ಬೆಂಗಳೂರು ಹೈದರಾಬಾದ್ ಕಾರ್ಪೊರೇಟ್ ತರ. ಆಕ್ಚುಲ್ ಹೇಳಿದ್ರೆ ಈಗ ಅವೈಲೇಬಲ್ ಹಾಸ್ಪಿಟಲ್ ಗುಲ್ಬರ್ಗಾನಲ್ಲಿ ಏನಿದೆ ಅಲ್ಲ, ಅದರದ್ದು ಕಡಿಮೆ ಇದೆ ರೂಮ್ ರೆಂಟ್ ಮತ್ತು ICU ರೆಂಟ್. ಯು ಕ್ಯಾನ್ ಕಂಪೇರ್ ದಟ್. ಹೌದು, ಆ ತರ ಇದೆ ಇದೆ ಇಲ್ಲ ಅಂತ ಇಲ್ಲ. ಒಂದ್ಸಲ ನೀವು ನೋಡಿದ್ರೆ ಗೊತ್ತಾಗ್ತಲ್ಲ. ಯು ಕ್ಯಾನ್ ಆಸ್ಕ್, ಯು ಕ್ಯಾನ್ ಯಾ ಟ್ರೀಟ್ಮೆಂಟ್ ಆಗಿದೆ ಅವ್ರು ಕೇಳಬಹುದು. ಒಂದು ಸೆಕೆಂಡ್, ವಿ ಕ್ಯಾನ್ ಗಿವ್ ಇನ್ ಪ್ರೈಸ್ ಲಿಸ್ಟ್, ವಿ ಕ್ಯಾನ್ ಗಿವ್ ಯು ಅಂದ್ರೆ ಕೊಡಬಹುದು ನಿಮ್ಗೆ. ಹಾ, ಸೊ ಅಪಾರ್ಟ್ ಫ್ರಮ್ ಆರ್ಥೋಪೆಡಿಕ್ಸ್, ಲಾಂಗ್ ಬೋನ್ಸ್ ಏನ್ ಟ್ರಾಮಾನಲ್ಲಿ ಫ್ರಾಕ್ಚರ್ ಆತಾವು, ಅದರಲ್ಲಿ ಸಬ್ ಸ್ಪೆಷಾಲಿಟಿ ಏನಿದೆ ಅಂದ್ರೆ ಈಗ ಡಾಕ್ಟರ್ ಮಹಾಲಿಂಗಮ್ ಸ್ಪೈನ್ ಸರ್ಜನ್ ಅದಾರ, ಅವ್ರು ಸ್ಪೈನ್ ಸರ್ಜರಿ ಮಾಡ್ತಾರ. ಮತ್ತು ಡಾಕ್ಟರ್ ಜಫರ್ ಅದಾರ, ಅವರು ನೀ ಸರ್ಜರಿ, ನೀ ರಿಪ್ಲೇಸ್ಮೆಂಟ್, ಅವ್ರು ಹೇಳಿದ ಪ್ರಕಾರ ಲಿಗಾಮೆಂಟ್ ಟಿಯರ್, ಮೆನಿಸ್ಕಲ್ ಟಿಯರ್ ಅದು ಎಲ್ಲ ರಿಪೇರ್ ಮಾಡ್ತಾವ್, ಶೋಲ್ಡರ್ ಸರ್ಜರಿ ಮಾಡ್ತಾವ್. ಸೊ ಅದು ಕೂಡ ಸ್ಪೆಷಲಿಸ್ಟ್ ಅದಾವ. ಆರ್ಥೋಪೆಡಿಕ್ಸ್ ಸಬ್ ಸ್ಪೆಷಾಲಿಟಿ ಎಲ್ಲ ಇದೆ, ಮತ್ತು ಅದು ಸ್ಕೋಪ್ ಏನ್ ಬೇಕಲ್ಲ ಅದು ಕೂಡ ಇದೆ. ಹಾರ್ಟ್ ಈಗ ನಾವು ಗೋಯಿಂಗ್ ಟು ಸ್ಟಾರ್ಟ್ ಕ್ಯಾಥ್ ಲ್ಯಾಬ್ ಇನ್ ಅನದರ್ 1-3 months. ಕ್ಯಾಥ್ ಲ್ಯಾಬ್ ನಲ್ಲಿ ನಾವು ಬರೀ ಕಾರ್ಡಿಯಾಕ್ ಇಲ್ಲ, ನ್ಯೂರಾಲಜಿ ಅಂದ್ರೆ ಬ್ರೇನಲ್ಲಿ ಹೋಗ್ಬಹುದು, ರಕ್ತ ಸಿಸ್ಟಮ್ ಇಂದ ಬ್ರೇನ್ ನಲ್ಲಿ, ಕಾರ್ಡಿಯಾಕ್ ನಲ್ಲಿ, ಮತ್ತೆ ಹೊಟ್ಟೆನಲ್ಲಿ, ಕಾಲ್ನಲ್ಲಿ ಹೋಗ್ಬಹುದು. ಆ ತರ ನಮ್ ಕಡೆ ಡಾಕ್ಟರ್ಸ್ ಅವೇಟಿಂಗ್ ಇದೆ, 3-4 months ನಲ್ಲಿ ಬರ್ತಾ ಇದ್ದಾರೆ. ಸರ್, ಕಲಬುರಗಿ ನಗರದಲ್ಲಿ ಖಾಸಗಿ ಆಸ್ಪತ್ರೆಗಳೆಲ್ಲ ದುಡ್ಡು ಸುರಿತಾರೆ ಅನ್ನೋ ಒಂದು ಆರೋಪ ಇದೆ. ಎಮರ್ಜೆನ್ಸಿ ಯಾವುದೋ ಒಂದು ಆಕ್ಸಿಡೆಂಟ್ ಕೇಸ್ ಆಯ್ತು, ದುಡ್ಡು ಕಟ್ಟೋಕ್ಕಿಂತ ಮುಂಚೆ ಪೇಷಂಟ್ ನ ಟ್ರೀಟ್ಮೆಂಟ್ ಮಾಡಲ್ಲ ಅನ್ನೋ ಒಂದು ಆರೋಪ ಇದೆ ಆಲ್ಮೋಸ್ಟ್ ಎಲ್ಲರೂ. ಇದು ತಪ್ಪಿದೆ, ಆಕ್ಚುಲಿ ಆ ತರ ಇಲ್ಲ. ನಾ ಅಂತ ಐ ಆಮ್ ಟೋಟಲಿ ಕಂಡಮ್ ದಟ್ ಇಫ್ ಇಟ್ ಇಸ್ ಹ್ಯಾಪನಿಂಗ್. ಕಂಡಮ್ ಮಾಡ್ತೀನಿ ನಾನು, ಆ ತರ ಏನಿಲ್ಲ. ಫಸ್ಟ್ ಆಫ್ ಆಲ್ ಸರ್ವಿಸಸ್ ನಲ್ಲಿ ನಮ್ದು ಒಳ್ಳೆ ಸರ್ವಿಸಸ್ ಇದೆ, ಇಲ್ಲ ಅಂತ ಇಲ್ಲ. ಸೆಕೆಂಡ್, ಇಕ್ವಿಪ್ಮೆಂಟ್ ಗ್ಯಾಜೆಟ್ಸ್ ಏನ್ ಬೇಕು, ಹೈ ಕಾರ್ಡಿಯಾಕ್ ಮಾನಿಟರಿಂಗ್ಸ್, ವೆಂಟಿಲೇಟರ್, ಹೈ ಅಂಡ್ ವೆಂಟಿಲೇಟರ್ಸ್, ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಅದಾವ. ಸೊ ವಿ ಕ್ಯಾನ್ ಟೇಕ್ ಚಾರ್ಜ್, ವಿ ಕ್ಯಾನ್ ನೋ, ಬಟ್ ಕಡಿಮೆ ಇದೆ, ಬಹಳ ಕಡಿಮೆ ಇದೆ ಕಂಪೇರ್ಡ್ ಟು ಅದರ್ ಹಾಸ್ಪಿಟಲ್. ಯು ಕ್ಯಾನ್ ಕಂಪೇರ್ ದಟ್, ಇಟ್ಸ್ ಕಡಿಮೆ ಇದೆ.
ಸರ್ ಬಂದವಾಗಿ ಏನು ಕ್ವಶನ್ ಕೇಳಿದಾರಲ್ಲ, ಈಗ ಇನ್ಫ್ರಾಸ್ಟ್ರಕ್ಚರ್ ಹೆಂಗಿದೆ ಅಂದರೆ ಪ್ರೈವೇಟ್ ಸೆಮಿ ಪ್ರೈವೇಟಲ್ಲಿ ಅಂತ ಬೆಡ್ ಇದೆ ಅಟೆಂಡರ್ಗೆ. ಆ್ಯಕ್ಚುಲಿ ಜನರಲ್ ವಾರ್ಡ್ನಲ್ಲಿ ಅಷ್ಟು ಸ್ಪೇಷಿಯಸ್ ಇದೆ, ಬಾಜು ಒಂದು ಬೆಡ್ ಹಚ್ಚೀನಿ, ಒಬ್ಬರು ಮಲ್ಕೋಬೋದು ಫಸ್ಟ್. ಸೆಕೆಂಡ್ ಪಕ್ಕದಲ್ಲಿ ಒಂದು ಗಾರ್ಡನ್ ಇದೆ, ಅಲ್ಲಿ ಒಂದು ಶೆಡ್ ಇದೆ, ಅಲ್ಲಿ ಮಲ್ಕೋಬೋದು, ಅಲ್ಲಿ ಊಟ ಮಾಡ್ಬೋದು. ತಳಗೆ ಒಂದು ಕ್ಯಾಂಟೀನ್ ಇದೆ, ಜನರಲ್ ಕ್ಯಾಂಟೀನ್ ಇದೆ, ಸೊ ಊಟ ಮಾಡ್ಬೋದು. ಸೊ ವೆಲ್ ಆ ಥರ ಸಂತೋಷವಾಗಿ ಅವರು ಎಲ್ಲ ಅಟೆಂಡರ್ಸ್ ರಿಲೇಟಿವ್ಸ್ ಇರ್ಬೋದು. ಹಾಂ ಹಾಂ ಮಾಡಿವಲ್ಲ, ಅಲ್ಲಿ ಈಗ ಪಕ್ಕದಲ್ಲಿ ಗಾರ್ಡನ್ ಪಕ್ಕದಲ್ಲಿ ಒಂದು ಶೆಡ್ ಇದೆ, ಅದರಲ್ಲಿ ನಾವು ಬಾತ್ರೂಮ್ ಮತ್ತು ವಾಶ್ರೂಮ್ ಎಲ್ಲ ಇದೆ, ಸ್ನಾನದ ಇದೆ. ನಾ ಇಲ್ಲಿ ಇಟ್ಟಿಲ್ವಾ, ಫ್ರೀ ಇದೆ, ಇಟ್ಟಿಲ್ಲ ಅದು ಅಂತ ನಾವು ಮಾಡಿಲ್ಲ. ಆ ಥರ ಚಾರ್ಜ್ ಮಾಡ್ತಾ ಅದು ಮಾಡೀವಿ, ಸ್ನಾನ ಮಾಡೋದು ಮತ್ತು ರೆಸ್ಟ್ ಮಾಡೋದು ಎಲ್ಲ ಇದೆ. फर्स्ट सेकंड कहाँ पे इन हाउस ये पूरे इन हाउस हैं 8. मैडम गायनोकोलॉजिस्ट हैं, इफ्तार सर अनस्थिशा हैं जो ओटी देखते हैं, डॉक्टर वीरेश गोदी फिजिशियन डायबिटोलॉजिस्ट हैं, डॉक्टर तायब सर यूरोलॉजिस्ट हैं, मैं गैस्ट्रो सर्जन हूँ, डॉक्टर हैदर रहमान क्रिटिकल केयर इंटेंसिविस्ट को लीड कर रहे हैं, उन्होंने लखनऊ से आए, SGPGI से आए, डॉक्टर जीशान अली मेडिकल गैस्ट्रोएंटरोलॉजिस्ट हैं, डॉक्टर महालिंगम ऑर्थोपेडिस्ट विद स्पाइन. ये पूरी हमारी इन हाउस टीम है. रात में भी अगर कोई इमरजेंसी केस आता है, ट्रॉमा केस, तो क्या यहाँ पर टीम हैंडल करने के लिए? वो तुम्हें बोला ना, तुम्हारा कोई ED टीम, इमरजेंसी टीम नहीं है क्या? नो इमरजेंसी टीम ऑलरेडी 24/7 है. जुलाई अवाग डॉक्टर्स डे ಇದೆ, so we are planning for mega health camp of all specialty what we have, all the departments free camp ಇದೆ. कैंप में क्या-क्या ट्रीटमेंट्स? All the OPDs are free, or free consultation and free medicine, free medication supplementation. टाइमिंग वगैरह क्या? सुबह 9 बजे से लेकर शाम में 5 बजे तक. ಯಾವ ರೋಗಗಳಿಗೆ ಚಿಕಿತ್ಸೆ ನೀಡ್ತಾರೆ ಜೂನ್ 1ನೇ ತಾರೀಕು? ಯಾವ ರೋಗಗಳಿಗೆ ಚಿಕಿತ್ಸೆ ಯಾವ ಫ್ರೀ ಇರುತ್ತೆ, ಯಾವ ಎಲ್ಲ ಕನ್ಸಲ್ಟೇಷನ್ ಫ್ರೀ ಅಂಡ್ ಮೆಡಿಕೇಶನ್ ಫ್ರೀ. ಗುಡ್ ಆಫ್ಟರ್ನೂನ್, ಎಲ್ಲರಿಗೆ ನಮಸ್ಕಾರ. 1st July ಡಾಕ್ಟರ್ಸ್ ಡೇ, ಆನ್ ದ ಇವಿ ಆಫ್ ಡಾಕ್ಟರ್ಸ್ ಡೇ ನಾವೆಲ್ಲ ಇದು NK ಹಾಸ್ಪಿಟಲ್ ಜಾಫರಾಬಾದ್ NK ನಗರ್ನಲ್ಲಿ ಒಂದು ಮೆಗಾ ಹೆಲ್ತ್ ಕ್ಯಾಂಪ್ ಇಟ್ಟಿದ್ದೀವಿ. ಅದರಲ್ಲಿ ಎಲ್ಲ ನಮ್ಮದು ಸೂಪರ್ ಸ್ಪೆಷಾಲಿಟಿ ಇನ್ ಹೌಸ್ ಡಾಕ್ಟರ್ ಏನು ಅದರ, ನೆಫ್ರಾಲಜಿ, ಗ್ಯಾಸ್ಟ್ರೋಎಂಟರಾಲಜಿ, ಯೂರಾಲಜಿ, ಗ್ಯಾನಕಾಲಜಿ, ಆರ್ಥೋಪೆಡಿಕ್ಸ್ ಎಲ್ಲ ಡಿಪಾರ್ಟ್ಮೆಂಟ್, ಓಸು ಡಿಪಾರ್ಟ್ಮೆಂಟ್ಗೆ ನಾವು ಫ್ರೀ ಹೆಲ್ತ್ ಕ್ಯಾಂಪ್, ಫ್ರೀ ಹೆಲ್ತ್ ಚೆಕಪ್, ಫ್ರೀ ಕನ್ಸಲ್ಟೇಷನ್ ಅಲಾಂಗ್ ವಿತ್ ದ ಫ್ರೀ ಮೆಡಿಸಿನ್ ಡಿಸ್ಟ್ರಿಬ್ಯೂಷನ್ ಅಂತ ಒಂದಿದೆ ಅಂತ ಮಾಡ್ತಾಯಿದ್ದೀವಿ. ಸೊ ಅದರಿಂದ ನೀವು ಸ್ವಲ್ಪ ಎಲ್ಲರಿಗೆ ಹೆಲ್ತ್ ಚೆಕಪ್ ಮಾಡಿಸ್ಕೋರಿ ಅಂತ ಇದು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ನಮಸ್ಕಾರ, ನಾನು ಉದಯ್ ಕಸ್ಗೆ ಅಂತೇಳಿ, ಇನ್ಚಾರ್ಜ್ ಎಮರ್ಜೆನ್ಸಿ ಮೆಡಿಸಿನ್ NK ಹಾಸ್ಪಿಟಲ್ ತುರ್ತು ಚಿಕಿತ್ಸಾ ವಿಭಾಗ. ಈಗ ಎಲ್ಲ ಹಾಸ್ಪಿಟಲ್ದಾಗ ನೋಡ್ರಿ, ಈಗ ಎಕ್ಸಾಂಪಲ್ ಕೊಡ್ತೀನಿ, ಎನಿ ಪೇಷಂಟ್ ಬಂದ ತಕ್ಷಣ ಫಸ್ಟ್ ICUಲಿಂದ ಡಾಕ್ಟರ್ ಬರ್ತಾರೆ, ಅಥವಾ ಯಾರೋ ಒಬ್ಬರು ಫಸ್ಟ್ ಇನಿಷಿಯಲಿ ನರ್ಸಿಂಗ್ ಸ್ಟಾಫ್ ಅಟೆಂಡ್ ಆಗ್ತಾರೆ. ಆಮೇಲೆ ಒಂದು ಸ್ವಲ್ಪ ಟೈಮ್ ತೊಗೊಂಡಾದ್ಮೇಲೆ ಮತ್ತು ಇಂಟುಬೇಷನ್ ಟೈಮ್ ಇನ್ನೂ ಒಂದು ಸ್ವಲ್ಪ, ಎನಿವೇ ಮ್ಯಾಗನ ICU ಡಾಕ್ಟರ್ಸು ಬ್ಯುಸಿ ಇದ್ರಂದರೆ ಕೆಳಗೆ ಪೇಷಂಟ್ ನೋಡೋದು ಡಿಲೇ ಆಗ್ತೈತಿ. ಸೊ ದ್ಯಾಟ್ ಈಸ್ ಗೋಲ್ಡನ್ ಅವರ್ ಅಂತಾರೆ, ಫಸ್ಟ್ 1 hour. ಸೊ ದ್ಯಾಟ್ ವಿಲ್ ಬಿ ಮಿಸ್ಸಿಂಗ್. ಸೊ ದ್ಯಾಟ್ 1 hour ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇದ್ರ ಫೌಂಡರ್ ಆದ ಆರಿಫ್ ರಾಜಾ ಅವರು ಇದು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು, ಸೊ ದೇ ಹ್ಯಾವ್ ಕೆಪ್ಟ್ ಅ ಸಪ್ರೇಟ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಆ್ಯಂಡ್ ಸಪ್ರೇಟ್ ಕನ್ಸಲ್ಟೆಂಟ್ ಹೂ ಆರ್ ಟ್ರೈನ್ಡ್ ಮೇನ್ಲಿ ಇನ್ ಎಮರ್ಜೆನ್ಸಿ ಮೆಡಿಸಿನ್. ಸೊ ICU ಟೀಮ್ ಬಿಟ್ಟು ನಾವು 5 members ಟೀಮ್ ಇದೆ ಎಮರ್ಜೆನ್ಸಿ ಮೆಡಿಸಿನ್. ಎಲ್ಲರೂ they have done their MD course in emergency medicine and post MD at least 5 years experience. ನಂಗೆ 9 years experience, ನಮ್ಮ ಜೂನಿಯರ್ಸ್ 8 years. ಸೊ ಮಿನಿಮಮ್ 5 years experience ಇದ್ದವ್ರು ಇದ್ದಾರೆ. ಸೊ ದಟ್ ಏನಾಗ್ತೈತಪ್ಪ ಅಂದರೆ, ಇದು ಆಕ್ಸಿಡೆಂಟ್ ಆಗಿರಲಿ, MI ಆಗಿರಲಿ, ಹಾರ್ಟ್ ಅಟ್ಯಾಕ್ ಆಗಿರಲಿ, ಅಥವಾ ಸ್ಟ್ರೋಕ್ ಆಗಿರಲಿ, ಹಾವು ಕಡಿತ ಆಗಲಿ, ಪಾಯ್ಸನಿಂಗ್ ಆಗಲಿ, ಫಸ್ಟ್ 1 hour ಈಸ್ ವೆರಿ ಗೋಲ್ಡನ್ ಅವರ್. ನೀವು ಆ 1 hour ಮಿಸ್ ಆಯ್ತಂದರೆ ಇವನ್ ICUದವರು ಏನು ಮಾಡೋಕ್ಕಾಗಲ್ಲ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್, 1 golden hour. ಸೊ ಅದಕ್ಕಾಗಿ ಅವರು ಎಮರ್ಜೆನ್ಸಿ ಮೆಡಿಸಿನ್ ಸ್ಟಾಫ್ ತಂದಾರೆ. ಸೊ ಇಡೀ ಗುಲ್ಬರ್ಗದಾಗ ಎನಿ ಪ್ರೈವೇಟ್ ಹಾಸ್ಪಿಟಲ್ ದೇ ಡೋಂಟ್ ಹ್ಯಾವ್ ಎನಿ ಎಮರ್ಜೆನ್ಸಿ ಮೆಡಿಸಿನ್. ಸೊ ದಟ್ ಈಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆಫ್ NK ಹಾಸ್ಪಿಟಲ್. ಸೊ ಬೇರೆ ಕಡೆ ಹೋದರೆ ನೋಡ್ತಾರೆ, ಬಟ್ ಯು ವಿಲ್ ನಾಟ್ ಗೆಟ್ ಅ ಕನ್ಸಲ್ಟೆಂಟ್. ಸೊ ಡ್ಯೂಟಿ ಡಾಕ್ಟರ್ ಇರ್ತಾರೆ, ಅವರು ಇರ್ತಾರೆ. ಕನ್ಸಲ್ಟೆಂಟ್ ಅಂತ ಸಿಗಬೇಕಂದ್ರೆ ಎಮರ್ಜೆನ್ಸಿದಾಗೆ ಇಲ್ಲಿ ಒಂದೇ ಕಡೆ. ಸೊ ಹಾಗಾಗಿ ಆಮೇಲೆ ದಿಸ್ ಈಸ್ ಅಬೌಟ್ ಮ್ಯಾನ್ ಪವರ್. ಕಮಿಂಗ್ ಟು ಇಕ್ವಿಪ್ಮೆಂಟ್ ಆ್ಯಂಡ್ ಲ್ಯಾಬ್,
ಸೊ ಎನಿ ಲ್ಯಾಬ್ ಇನ್ವೆಸ್ಟಿಗೇಷನ್ ವಿಲ್ ಟೆಲ್ ಇಟ್ ಈಸ್ ದೇರ್ 10 ಮಿನಿಟ್ಸಲ್ಲಿ ರಿಪೋರ್ಟ್ ಬರ್ತೈತಿ. ಬೇರೆ ಕಡೆ ಫಾರ್ ಎಕ್ಸಾಂಪಲ್ MI ಇರ್ತದೆ, ಕನ್ಫ್ಯೂಷನ್ ಇರ್ತೈತೆ, ಅವಾಗ ECG ಚೇಂಜಸ್ ಇರ್ತೈತಿ, ಡ್ರಾಪ್ ಆಗಬೇಕಾಗ್ತೈತಿ. ಸೊ ಅವಾಗ 1 hour ಅಲ್ಲೇ ಡಿಲೇ ಆಯ್ತಂದ್ರೆ ಏನು ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಒಬ್ಬೊಬ್ಬರು ಬೇರೆ ಕಡೆ ಕಳಿಸ್ತಾರೆ. ಬಟ್ ಇಲ್ಲಿ ಇನ್ಹೌಸ್ ಇದೆ, ಸೊ ವಿತಿನ್ 10 minutes ವಿಲ್ ಗೆಟ್ ದ ರಿಸಲ್ಟ್. CT ಇನ್ಹೌಸ್ ಇದೆ, ನೋವೇರ್ ಇಟ್ಸ್ ದೇರ್ ಮೋಸ್ಟ್ ಆಫ್ ದಿ ಹಾಸ್ಪಿಟಲ್ಸ್. ಬೆಡ್ ಸೈಡ್ ಅಲ್ಟ್ರಾಸೌಂಡ್ ಈಗ ಏನಾಗ್ತೈತಿ ಒಂದೊಂದು ಸಲ ಓಕೆ ಡ್ರಾಪ್ ಐನು ಮಾರ್ಜಿನ್ ಬರ್ತೈತಿ, ಎಕೋ ಮಾಡಿ ನೋಡಬೇಕಾಗ್ತೈತಿ. ಸೊ ದಟ್ ಈಸ್ ಬೆಡ್ ಸೈಡ್ ಎಕೋ. ಸೊ ಆಲ್ ಇಕ್ವಿಪ್ಮೆಂಟ್ಸ್, ಸೊ ಎನಿ ಇಕ್ವಿಪ್ಮೆಂಟ್ ಯು ಆಸ್ಕ್ ಇಟ್ ಈಸ್ ದೇರ್ ಇನ್ ದ NK ಎಮರ್ಜೆನ್ಸಿ ಮೆಡಿಸಿನ್ ಸಪ್ರೇಟ್ಲಿ. ನಾಟ್ ಲೈಕ್ ಕಂಬೈನ್, ಇಲ್ಲ ನಾವು ICU ಅಂತ ತರಿಸ್ತೇವಿಲ್ಲ. ದೇ ಹ್ಯಾವ್ ಕೆಪ್ಟ್ ಡೆಡಿಕೇಟೆಡ್ಲಿ ಫಾರ್ ಎಮರ್ಜೆನ್ಸಿ ಮೆಡಿಸಿನ್. I feel this is one of the best emergency medicine department in all over North Karnataka. So I hope if you take the advantage of this hospital, patient 100% improvement ಇರ್ತೈತಿ, ಗ್ಯಾರಂಟಿ. ಯಾಕಂದ್ರೆ ಅಡ್ವಾಂಟೇಜ್ ಇಸ್ ಕನ್ಸಲ್ಟೆಂಟ್ ಈಸ್ ಅವೈಲೇಬಲ್. ಸೊ ಎನಿ ಎಮರ್ಜೆನ್ಸಿ ಐದರ್ ಫ್ರಮ್ ಬರ್ತ್ ಟಿಲ್ 99 ಎನಿ ಎಮರ್ಜೆನ್ಸಿ ವಿಲ್ ಹ್ಯಾಂಡಲ್. ಸೊ ಎವ್ರಿ ಒನ್ ಈಸ್ ಟ್ರೈನ್. ಲೈಕ್ ಇಲ್ರಿ ಮಕ್ಕಳು ಬಂದರೆ ನೋಡಲ್ಲ ನಾವು, ಮುದುಕರು ಅಂದರೆ ಏಜ್ ರಿಲೇಟೆಡ್ ಇದ್ದರೂ ಇಲ್ಲ. ಎನಿ ಎಮರ್ಜೆನ್ಸಿ ಫ್ರಮ್ 0 to death. ಏನಂತಂದ್ರೆ ನಮ್ಮದು ಮೇನ್ ಫೋಕಸ್ ಇರೋದು ಒಂದು ಕಿಡ್ನಿ ಸ್ಟೋನ್ಸ್ ಮೇಲೆ. ಹೈ ಆ್ಯಂಡ್ ಲೇಸರ್ ಮಷಿನ್ಸ್ ಅವೈಲೇಬಲ್ ಮಾಡಿದ್ದೀವಿ. ಅದರಿಂದ ನಮಗೆ ಅಡ್ವಾನ್ಸ್ಡ್ ಕಿಡ್ನಿ ಸ್ಟೋನ್ ಲೇಸರ್ ಪ್ರೊಸೀಜರ್ಸ್ ಮಾಡಬಹುದು. ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಸಲುವಾಗಿ ಲೇಸರ್ ಪ್ರೊಸೀಜರ್ಸ್ ಮಾಡ್ಬೋದು. ಇದರಿಂದ ಏನಾಗುತ್ತೆ, ಪೇಷಂಟ್ಸಿಗೆ ಬೆಸ್ಟ್ ಪಾಸಿಬಲ್ ಕೇರ್ ಪ್ರೊವೈಡ್ ಮಾಡ್ಬೋದು. ಪ್ಲಸ್ ಕಾಂಪ್ಲಿಕೇಶನ್ಸ್ ಅನ್ನೋದು ಸಾಕಷ್ಟು ಕಡಿಮೆ ಇರುತ್ತೆ. ಈಗ ಲೇಸರ್ ಪ್ರೊಸೀಜರ್ಸ್ ಬಂದ ಮೇಲೆ ಸರ್ಜರಿ ಮಾಡಿದ ದಿವಸನೇ ಸಂಜೆಗೆ ಮತ್ತು ಡಿಸ್ಚಾರ್ಜ್ ಕೂಡ ಮಾಡಬಹುದು. ಒಂದು ಕಾಲಲ್ಲೇ ಒಂದು ವಾರ 10 ದಿವಸ ಬೆಡ್ ಮೇಲೆ ಇರ್ತಿದ್ರು, ಮನೆಗೆ ಹೋದ್ಮೇಲೆ ಕೂಡ ಬೆಡ್ ರೆಸ್ಟ್ ಮೇಲೆ ಇರ್ತಿದ್ರು. ಈಗಿನ ಕಾಲಲ್ಲೇ ಲೇಸರ್ ಪ್ರೊಸೀಜರ್ ಮಾಡಿದ ಮೇಲೆ ವಿದಿನ್ 24 hours ಮತ್ತು ರಿಟರ್ನ್ ಬರಬಹುದು. ಸೊ ಆ ಫೆಸಿಲಿಟಿ, ಆ ಅಡ್ವಾಂಟೇಜ್ ಅನ್ನೋದು ಇರುತ್ತೆ. ಸೊ ಇದನ್ನು ಬಿಟ್ಟು ಕಿಡ್ನಿ ಟ್ಯೂಮರ್ಸಿಗಾಗಲಿ, ಪ್ರಾಸ್ಟೇಟ್ ಕ್ಯಾನ್ಸರಿಗಾಗಲಿ, ಯೂರಿನ್ ಬ್ಲಾಡರ್ ಕ್ಯಾನ್ಸರಿಗಾಗಲಿ ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ಅವೈಲೇಬಲ್ ಇದೆ. ಯೂರಾಲಜಿಕಲ್ ಸರ್ವಿಸಸಲ್ಲಿ ಒಂದು ಮೇನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್. ಸೊ ಕಿಡ್ನಿ ಫೇಲಿಯರ್ ಪೇಷಂಟ್ಸ್ ಡಯಾಲಿಸಿಸ್ ಮೇಲೆ ಇದ್ದಾಗ ಎಲ್ಲ ಫೆಸಿಲಿಟೀಸ್ ಅವರಿಗೆ ಸಿಗಲ್ಲ, ಅಂದರೆ ರಿಕವರಿ ಸಬ್ ಆಪ್ಟಿಮಲ್ ಇರುತ್ತೆ. ಕಿಡ್ನಿ ಫೇಲಿಯರ್ ಪೇಷಂಟ್ಸಿಗೆ ಬೆಸ್ಟ್ ಪಾಸಿಬಲ್ ರಿಪ್ಲೇಸ್ಮೆಂಟ್ ಅಂದರೆ ಟ್ರಾನ್ಸ್ಪ್ಲಾಂಟ್ ಸರ್ಜರಿ. ಸೊ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ಸ್ ಎಷ್ಟು ಮಂದಿ ಇಲ್ಲಿ ಅವಶ್ಯಕತೆ ಇದೆ, ಎಷ್ಟು ಇಲ್ಲಿ ಆಗ್ತಾ ಇದೆ, ಆ ಡಿಫ್ರೆನ್ಸ್ ಸಾಕಷ್ಟಿದೆ. ಸೊ ಮೇ ಬಿ 100 ಪೇಷಂಟ್ಸಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಬೇಕಾಯಿತು ಅಂತಂದ್ರೆ 1-2 ಆಗ್ತಾ ಇರ್ಬೋದು. ಸೊ ಆ ಗ್ಯಾಪ್ ಅನ್ನೋದು ಸೊಸೈಟಿಯಲ್ಲಿ ಅನ್ಮೆಟ್ ನೀಡ್ ಸಾಕಷ್ಟಿದೆ. ಸೊ ಆ ಗ್ಯಾಪನ್ನು ಫುಲ್ಫಿಲ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಅದರ ಜೊತೆ ಲಿವರ್ ಟ್ರಾನ್ಸ್ಪ್ಲಾಂಟ್ ನಮ್ಮ ಹಾಸ್ಪಿಟಲದ್ದು ಒಂದು ಮೇನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇದೆ. ಸೊ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮೇಲೆ ಕೂಡ ಫೋಕಸ್ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಡಾಕ್ಟರ್ ಮಹಾಲಿಂಗ. ನನ್ನ ಸ್ಕೂಲಿಂಗ್ ಮತ್ತು PUC ಇಲ್ಲೇ ಗುಲ್ಬರ್ಗದಲ್ಲಿ ಆಗಿರುತ್ತೆ. ಆಮೇಲೆ ನನ್ನ MBBS ಬಂದುಬಿಟ್ಟು ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ಮಾಡಿರ್ತೀನಿ, ವಿಕ್ಟೋರಿಯಾ ಮಾಣಿವಿಲಾಸ್ ಮತ್ತು ಮೆಂಟೋ ಹಾಸ್ಪಿಟಲಲ್ಲಿ. ಅದಾದಮೇಲೆ ನಾನು MS ಆರ್ಥೋಪೆಡಿಕ್ಸ್ ರಾಯಚೂರಲ್ಲಿ ರೇಮ್ಸ್ ಹಾಸ್ಪಿಟಲಲ್ಲಿ ಮಾಡಿದ್ದೀನಿ, MS ಆರ್ಥೋಪೆಡಿಕ್ಸ್. ಅದಾದಮೇಲೆ ನಾನು ಅಲ್ಲೇ 1 ವರ್ಷ SRಶಿಪ್ ಮಾಡಿ, ಅದಾದಮೇಲೆ ಬೆಂಗಳೂರಲ್ಲಿ ಒಂದು 6 months ಬೇರೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ವರ್ಕ್ ಮಾಡಿ, ದೆನ್ ಐ ವೆಂಟ್ ಆನ್ ಟು ಡೂ ಫೆಲೋಶಿಪ್ ಇನ್ ಮೆಲ್ಮೆಲಿ ಇನ್ವೇಸಿವ್ ಆ್ಯಂಡ್ ಎಂಡೋಸ್ಕೋಪಿಕ್ ಸ್ಪೈನ್ ಸರ್ಜರಿ. ಸೊ ಇದ್ರ ಬಗ್ಗೆ ನಾನು ಸ್ವಲ್ಪ ಹೇಳಬೇಕು. ಈಗ ಸ್ಪೈನ್ ಸರ್ಜರಿ ತುಂಬ ಜನಕ್ಕೆ ಬ್ಯಾಕ್ ಪೇನ್ ಅಂತ ಇರುತ್ತೆ, ನೆಕ್ ಪೇನ್ ಅಂತ ಇರುತ್ತೆ. ಡಾಕ್ಟರ್ ಹತ್ರ ಹೋಗ್ತೀರಾ, ತುಂಬ ಕಡೆ ಹೋಗ್ತೀರಾ, ಒಂದು ಫಿಸಿಯೋಥೆರಪಿಸ್ಟಿಂದ ಹಿಡ್ಕೊಂಡು ಸ್ಪೈನ್ ಸರ್ಜನರು ವಿಸಿಟ್ ಮಾಡ್ತಾ ಇರ್ತೀರಾ. ಸೊ ಅಲ್ಲಿ ಏನಾಗುತ್ತೆ, ಕರೆಕ್ಟಾಗಿ ಒಂದು ಬ್ಯಾಕ್ ಪೇನಿಂದ ಸೋರ್ಸ್ ಆಫ್ ಬ್ಯಾಕ್ ಪೇನ್ ವಿ ಶುಡ್ ನೋ. ಅದು ಕರೆಕ್ಟಾಗಿ ಗೊತ್ತಾಗೋದು MRI ಆದಮೇಲೆ, ಡಾಕ್ಟರ್ ನೋಡಿದ್ಮೇಲೆ, ಎಲ್ಲ ಪರೀಕ್ಷೆ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಸೊ ಇದಕ್ಕೆ ಸ್ಪೈನ್ ಸರ್ಜನ್, ಸ್ಪೆಷಲ್ ಆಗಿ ಟ್ರೈನ್ಡ್ ಆಗಿರೋ ಸ್ಪೈನ್ ಸರ್ಜನ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಟ್ರೈನ್ ಮಾಡೋಕ್ಕೆ ಬರಲ್ಲ. ಸೊ ಯು ಶುಡ್ ನೋ ದ ಸೋರ್ಸ್ ಆಫ್ ಪೇನ್, ಎಲ್ಲಿಂದ ಬರ್ತಾ ಇದೆ, ಅದನ್ನ ಕರೆಕ್ಟಾಗಿ ಅಡ್ರೆಸ್ ಮಾಡಿದ್ರೆ ಅದು ಕರೆಕ್ಟಾಗಿ ಇಂಪ್ರೂವ್ ಆಗುತ್ತೆ. ಮತ್ತು ಸ್ಪೈನ್ ಸರ್ಜರಿ ಅನ್ಕೊಂಡ್ರೆ ತುಂಬ ಜನಕ್ಕೆ ಒಂದು ಅದ್ರ ಬಗ್ಗೆ ಒಂದು ಭಯ, ಅದ್ರ ಬಗ್ಗೆ ಒಂದು ಮೂಢನಂಬಿಕೆ ಅಂತ ಹೇಳ್ಬೋದು. ಏನಂದರೆ ಸ್ಪೈನ್ ಸರ್ಜರಿ ಮಾಡ್ಕೊಂಡ್ರೆ ಪ್ಯಾರಲೈಸ್ ಆಗುತ್ತೆ ಅಂತ ಕೆಲವೊಬ್ರಿಗಿದೆ. ಆಮೇಲೆ ಅದು ಮತ್ತೆ ಇದು ಕಂಪ್ಲೀಟಾಗಿ ವಾಸಿ ಆಗಲ್ಲ ನೋವು ಅಂತ ಕೆಲವೊಬ್ಬರಿಗಿದೆ. ಅದಾದ್ಮೇಲೆ ಬೇರೆ ಕಾಂಪ್ಲಿಕೇಶನ್ ಎಲ್ಲ ಆಗುತ್ತೆ ಅಂತ ಕೆಲವೊಬ್ಬರಿಗೆ ಇದೆ. ಈಗ ಅದು ಎಲ್ಲ ಮುಂಚೆ ಒಂದು 20-30 ವರ್ಷ ಹಿಂದಿನ ಮಾತಿದು. ಈಗ ಟೆಕ್ನಾಲಜಿ ಮತ್ತು ಇದು ಮೆಡಿಕಲ್ ಟೆಕ್ನಾಲಜಿ ಮತ್ತು ಎಲ್ಲ ಇಕ್ವಿಪ್ಮೆಂಟ್ಸ್ ಎಷ್ಟು ಇಂಪ್ರೂವ್ ಆಗಿದೆ ಅಂದರೆ, ನಾವು ಮುಂಚೆ ಎಲ್ಲ ಓಪನ್ ಸರ್ಜರಿ ಮಾಡ್ತಾ ಇದ್ವಿ, ಈಗೂ ಮಾಡ್ತೀವಿ ಕೆಲವೊಂದು ಇಂಡಿಕೇಶನ್ಸಲ್ಲಿ. ಈಗ ಅಡ್ವಾನ್ಸ್ ಟೆಕ್ನಾಲಜಿ ಹೆಂಗೆ ಮುಂದೆ ಬಂದಿದೆ, ಎಂಡೋಸ್ಕೋಪಿ ಮತ್ತು ಇನ್ವೇಸಿವ್
ಟೆಕ್ನಿಕ್ಸಿಂದ ಮಾಡ್ಬೋದು. ಅಂದರೆ ದೊಡ್ಡ ಗಾತ್ರದ ಒಂದು ಗಾಯ ಮಾಡೋದು ಬೇಕಾಗಿಲ್ಲ ಓಪನ್ ಸರ್ಜರಿ ಮಾಡೋಕ್ಕೆ. ಸೊ ಅದಕ್ಕೆ ನಮಗೆ ಬೇಕಾದಂಥ ಇಕ್ವಿಪ್ಮೆಂಟ್ಸ್ ತುಂಬ ಇಂಪಾರ್ಟೆಂಟು. ನಮ್ಮ ಹಾಸ್ಪಿಟಲಲ್ಲಿ ಆ ಎಕ್ವಿಪ್ಮೆಂಟ್ಸ್ ಎಲ್ಲ ತರ್ತಾ ಇದ್ದೀವಿ. ಆ ಎಕ್ವಿಪ್ಮೆಂಟ್ಸಿಂದ ನಾವು ಈ ಮಿನಿಮಲಿ ಇನ್ವೇಸಿವ್ ಮತ್ತು ಎಂಡೋಸ್ಕೋಪಿಕ್ ಸ್ಪೈನ್ ಸರ್ಜರಿ ಮಾಡ್ತೀವಿ. ಇದರಿಂದ ಅಡ್ವಾಂಟೇಜ್ ಏನಂದರೆ ಪೇಷಂಟ್ಸ್ ಬರ್ತಾರೆ, ಬಂದ್ಬಿಟ್ಟು MRI ಎಲ್ಲ ಮಾಡಿಸ್ಕೊಂಡು ಬರ್ತಾರೆ. ಇಲ್ಲಿ ತೊಂದರೆ ಇದೆ ಅಂದಮೇಲೆ ಅದನ್ನು ನಾವು ಒಂದು ಸಣ್ಣ ಗಾತ್ರದ ಒಂದು 1 mm 1 ಸೆಂಟಿಮೀಟರ್ಕಿಂತ ಕೆಳಗಡೆ ಇರುತ್ತೆ ಇನ್ಸಿಷನ್. ಅದರಿಂದನೇ ನಾವು ಡೈರೆಕ್ಟಾಗಿ ಒಳಗಡೆ ಸ್ಕೋಪ್ ಹಾಕಿ, ಈಗ ನಾವು ಮುಂಚೆ ಹರ್ನಿಯಾ ಸರ್ಜರಿ ಮತ್ತು ಇದು ಅಬ್ಡೊಮೆನಲ್ಲಿ ಇದು ಏನಂತಾರೆ ಅಪೆಂಡಿಕ್ಸ್ ಸರ್ಜರಿ ಅವ್ರು ಏನು ಮಾಡ್ತಿದ್ವಿ, ಓಪನ್ ಆಗಿ ಮಾಡ್ತಿದ್ರು. ಈಗೆಲ್ಲ ಎಂಡೋಸ್ಕೋಪ್ ಥ್ರೂ ಮಾಡ್ತಿದ್ದಾರೆ. ಅದೇ ಥರ ಸ್ಪೈನಲ್ಲೂ ಕೂಡ ಎಂಡೋಸ್ಕೋಪಲ್ಲಿ ಮಾಡ್ತೀವಿ. ಸರಿನಾ? Good afternoon. ನಾನು ಡಾಕ್ಟರ್ ಶ್ರುತಿಕಾ, ಕನ್ಸಲ್ಟೆಂಟ್ ಗೈನಕಾಲಜಿಸ್ಟ್ NK Hospital. On 1st July, on the event of Doctors Day, we are going to conduct a free health camp for women. ಎಲ್ಲ ಹೆಣ್ಮಕ್ಳಿಗೆ ಸ್ತ್ರೀ ರೋಗ ತಜ್ಞರಿದ್ದೀನಿ ನಾನು. ಎಲ್ಲ ಹೆಣ್ಮಕ್ಳಿಗೆ ಸ್ತ್ರೀ ಇರೋಂಥ ಪ್ರಾಬ್ಲಮ್ಸ್ ಏನೇ ಇರಲಿ, ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್, ಕ್ಯಾನ್ಸರ್ ಅವೇರ್ನೆಸ್ ಸ್ಕ್ರೀನಿಂಗ್ ಮೇನ್ಲಿ ಅದಕ್ಕೆ ಮಾಡ್ತಾ ಇದ್ದೀವಿ. HPV ವ್ಯಾಕ್ಸಿನ್ ವಿಲ್ ಮೇಕ್ ಅವೈಲಬಲ್ ಫ್ರೀ. ಸೊ ಅದು ಡೋಸ್ ಇರುತ್ತೆ 0 to 6 ಅಂತ. ಸೊ ಆ ಡೋಸ್ ತೊಗೊಂಡ್ರೆ ಕ್ಯಾನ್ಸರಿಂದ ಫ್ರೀ ಆಗ್ಬೋದು. ಸೊ ಅದರ ಅರಿವು ಮೂಡಲಿಕ್ಕೆ ನಾವು ಕ್ಯಾಂಪ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಹೆಣ್ಮಕ್ಳಿಗೆ ಇದು ಹೋಗಬೇಕು ಅಂತಂದರೆ ಕ್ಯಾಂಪ್ ಮಾಡ್ತಾ ಇದ್ದೀವಿ ಅಂತ ತಿಳಿಸ್ಕೊಡ್ಬೇಕು. ಹಾಂ ಕಂಟಿನ್ಯೂ ಮಾಡ್ತೀವಿ. ಅದು ಆಲ್ ದ ಟೈಮ್. ಮೇನ್ಲಿ ಅವೇರ್ನೆಸ್ ಆಫ್ ಕ್ಯಾನ್ಸರ್ ಸ್ಕ್ರೀನಿಂಗ್, ಮೇನ್ಲಿ ಅದಕ್ಕೋಸ್ಕರನೇ. ಗರ್ಭಕೋಶದಿಂದ ಕ್ಯಾನ್ಸರ್ ಭಾಳ ಇದೆ ಅದಕ್ಕೆ. ಆಮೇಲೆ ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್ ಏನೇ ಇರಲಿ, ಫೈಬ್ರಾಯ್ಡ್ಸ್, ಆಲ್ ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿ, ವೈಟ್ ಡಿಸ್ಚಾರ್ಜ್, ಅಂದರೆ ಮುಟ್ಟು ಸ್ರಾವ ಮುಗೀತದ ಪೋಸ್ಟ್ ಮೆನೋಪಾಸಲ್ ಕ್ಲಿನಿಕ್ ಎಲ್ಲ. ಮಕ್ಕಳೆಲ್ಲ ಬಂಜೆತನೇ ಪ್ರಾಬ್ಲಮ್ ಇದ್ದವರಿಗೂ ಇಲ್ಲಿ ಟ್ರೀಟ್ಮೆಂಟ್ ಇದೆ. ಆಮೇಲೆ ಹಿಸ್ಟೋಸಲ್ಫಿಂಗೋಗ್ರಫಿ ಅದೂ ಇದೆ ಇಲ್ಲಿ. ಯಾರಿಗೆ ಮಕ್ಕಳಾಗಿಲ್ಲ, ಟ್ಯೂಬ್ ಪೆಟೆನ್ಸಿ ನೋಡೋಕ್ಕೆ, ಟ್ಯೂಬ್ ಟೆಸ್ಟ್ ಮಾಡೋಕ್ಕೆ. ಟ್ಯೂಬ್ ಬ್ಲಾಕ್ ಇದ್ದರೆ ಮಕ್ಕಳಾಗಲ್ಲ ಕೆಲವೊಬ್ರು ಜನಗೆ. ಸೊ ಅದು ಪೆಟೆನ್ಸಿ ನೋಡೋಕ್ಕೆ ಅದೂ ಫೆಸಿಲಿಟಿ ಇದೆ. ಈವನ್ ಹಿಸ್ಟೋಸ್ಕೋಪಿಕ್ ಗೈಡೆಡ್ ಏನಾದರೂ ಕೆಟ್ಟ ಮಾಂಸಗಳು ಬೆಳೆದ್ರೆ ಅದನ್ನು ತೆಗಿಯೋಕ್ಕೆ ಅದೂ ಫೆಸಿಲಿಟಿ ಇದೆ. ಬಯೋಪ್ಸಿ ಮಾಡ್ಬೋದು. ಈವನ್ ಕಾಂಟ್ರಸೆಪ್ಷನ್ ಅಂದರೆ ತಡೆ ಹಿಡಿಲಿಕ್ಕೆ ಮಕ್ಕಳು ಈಗ ಒಂದು ಸಿಸರೇನ್ ಆದಮೇಲೆ ಮತ್ತೆ ಇನ್ನೂ ಪ್ಲ್ಯಾನು ಮಾಡಲ್ಲ, ಇನ್ನೂ ಒಂದು 3 monthsಲ್ಲಿ ಮತ್ತೆ ಪ್ರೆಗ್ನೆನ್ಸಿ ಮಾಡ್ಕೊತಾರೆ. ಸೊ ಆ ಥರ ಪೇಷಂಟ್ಸ್ಗೆಲ್ಲ ಕಾಂಟ್ರಸೆಪ್ಷನ್ಸ್ ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಕಾಪರ್ಟಿ ಇಂಜೆಕ್ಷನ್ಸ್, ಈಗೆಲ್ಲ ಪ್ಯಾಚ್ ಬಂದಿದೆ, ಹೊಸದು ಅಡ್ವಾನ್ಸ್ಡ್ ಕ್ರೈಟೀರಿಯಾಸ್ ಪ್ಯಾಚ್. ಸೊ ಅದ್ರ ಬಗ್ಗೆ ಅವೇರ್ನೆಸ್ ಕೊಡೋಣ. ಅವತ್ತಿನ ದಿವಸ ಎಲ್ಲ ಮಾಡ್ತೀವಿ, ಅವ್ರಿಗೆ ಅವೇರ್ನೆಸ್ ಕೊಡ್ತೀವಿ. ಮುಂದೆ ಕಂಟಿನ್ಯೂ ಮಾಡಿ ವಿ ವಿಲ್ ಗಿವ್ ಸಮ್ ಡಿಸ್ಕೌಂಟ್ಸ್ ಇನ್ ಆಲ್ ದೋಸ್ ಥಿಂಗ್ಸ್. ಅಲ್ಲ, ಸಿ ಅಪ್ಫಾಲ್ ಡೌನ್ಫಾಲ್ ನಾವು ಅದು ಮುಂದಿನ ಪ್ರಿಡಿಕ್ಟ್ ಮಾಡೋಕ್ಕಾಗಂಗಿಲ್ಲ. ಟಿಲ್ ಮ್ಯಾನೇಜ್ಮೆಂಟ್ ಸಪೋರ್ಟ್ಸ್ ಈಸ್ ದರ್, ವಿಲ್ ಬಿ ದೇರ್. ಯಾಕಂದರೆ ಆರಿಫ್ ರಾಜಾ ಹಿ ಈಸ್ ವೆರಿ ಗೋಲ್ ಓರಿಯೆಂಟೆಡ್ ಅದರ್. ಸೊ ಐ ಹ್ಯಾವ್ ನಾಟ್ ವರ್ಕ್ ವಿತ್ ಅದರ್ ಹಾಸ್ಪಿಟಲ್, ನೀವು ನೋಡಿರ್ತೀರಿ. ಸೊ ಒಂದು ಮೇಜರ್ ಹಾಸ್ಪಿಟಲ್ಸ್ ನಾನು ಮಾತಾಡೀನಿ. ಇನಿಷಿಯಲಿ ಏನಾಗಿರ್ತೈತಿ ತೊಗೊತಾರೆ, ಆಮೇಲೆ ಪೇಷಂಟ್ ಡೌನ್ಫಾಲ್ ಆಗ್ತೈತಿ, ಬಿಡ್ತಾರೆ ಇಲ್ಲ. So we have, before coming and joining here, we have discussed everything, all those things. So he is fully in support, irrespective of patient input agli ene agli, till this hospital 100 years idru 100 years will be here.